ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ದಿನ ಮತ್ತೊಂದು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಇದು ನಾವು ಚಿಕ್ಕನ್ನಲ್ಲಿ, ಅಂದರೆ ನಾನು 6-7 ವರ್ಷ ಇರುವಾಗ ನಡೆದಿರ್ತಕ್ಕಂಥ ಘಟನೆ ಇದು. 80s to 90s 80 to 90s ಮಧ್ಯೆ ನಡೆದಿರ್ತಕ್ಕಂಥ ಘಟನೆ ಇದು. ಸೊ ಹಾಗಾಗಿ ಇದು ನನ್ನ ಸಹಪಾಠಿ ಸುಹಾಸ್ ಅಂತ ಇದ್ದಾರೆ, ಅವರ ಮನೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನನ್ನ ಹುಟ್ಟೂರಾದ ಚಿಂತಾಮಣಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇಡೀ ಚಿಂತಾಮಣಿಯಲ್ಲಿ ಈ ವಿಷಯವನ್ನು ಎಲ್ಲರ ಬಾಯಲ್ಲೂ ನಲಿದಾಡ್ತಾ ಇತ್ತು ಆ ಸಂಗತಿ. ಅದೇನಂತ ಹೇಳಿದ್ರೆ, ನನ್ನ ಫ್ರೆಂಡ್ ಸುಹಾಸ್ ಅವರ ಮನೆಯಲ್ಲಿ ಸುಹಾಸ್ ಹುಟ್ಟಿದ ನಂತರ ಒಂದು ಪ್ರೆಗ್ನೆಂಟ್ ಆಗಿದ್ರು, ಗರ್ಭಿಣಿ ಆಗಿದ್ರು. ಅವರಿಗೆ ಒಂದು ಮಗು ಹುಟ್ಟಿತ್ತು. ಅದು ಏನಂತ ಹೇಳಿದ್ರೆ, ಎಲ್ಲರ ಬಾಯಲ್ಲೂ ನಲಿದಾಡ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ದೆವ್ವದ ಮಗು ಹುಟ್ಟಿದೆಯಂತೆ ಅವರಿಗೆ ಅಂತ ಹೇಳಿಬಿಟ್ಟು ಎಲ್ಲರ ಬಾಯಲ್ಲೂ ಆ ವಿಷಯ ನಲಿದಾಡ್ತಾ ಇತ್ತು. ನಮ್ಗೆ ಅದೆಲ್ಲ ಕೇಳಕ್ಕೆ ಒಂದು ರೀತಿ ಏನಪ್ಪ ಇದು ವಿಚಿತ್ರ ಅಂತ ಎಲ್ಲ ಅನ್ನಿಸ್ತಾ ಇತ್ತು. ನಮ್ಮ ಕಿವಿಗೆ ಬೀಳಕ್ಕೂ, ಅಯ್ಯೋ ಹೌದಾ, ಅವ್ರ ಮನೇಲಿ ಅವ್ರಿಗೆ ದೆವ್ವದ ಮಗು ಹುಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಜನ ಮಾತಾಡ್ಕೊಳ್ತಾ ಇದ್ದಿದ್ದು ಕೇಳಿ ನಮ್ಮನ್ನ ಎಲ್ಲ ಆ ವಿಷಯ ಕೇಳೋಷ್ಟೊತ್ತಿಗೆ ಒಳಗಡೆ ಕಳಿಸ್ಬಿಡೋರು ನಮ್ಮನ್ನ. ಹೋಗ್ರಿ ಮಕ್ಕಳು, ನಿಮ್ಮ ಮುಂದೆ ನೀವು ಅದೆಲ್ಲ ಕೇಳಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಳಗಡೆ ಕಳಿಸ್ಬಿಡ್ತಾ ಇದ್ರು ನಮ್ಮನ್ನ. ಸೊ ಅದು ನಮ್ಮ ತಾಯಿ ಕೂಡ ಸ್ವತಃ ಹೋಗಿ ಅದನ್ನು ಕಣ್ಣಾರೆ ನೋಡಿದ್ದಾರೆ. ಅದು ಆ್ಯಕ್ಚುಲಿ ಹೇಗಿತ್ತು ಅಂತ ಹೇಳಿದ್ರೆ, ಆ ಮಗು ಅದೇನಂತಂದರೆ, ಹುಟ್ಟಿದ ಕೂಡಲೇ ಆ ಮಗು ದೆವ್ವದ ಮಗು ಹುಟ್ಟಿತ್ತಂತೆ, ಮಗುನ ಸಾಯಿಸ್ಬಿಟ್ರಂತೆ ಅಂತ ಹೇಳಿಬಿಟ್ಟು ಮಾತು ಕೇಳಿಸ್ತಾ ಇತ್ತು. ನಮಗೆ ಮಾತಾಡ್ಕೊಳ್ತಾ ಇದ್ರು. ಸರಿ ಅಂತ ಹೇಳಿಬಿಟ್ಟು, ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಈಗ ನಮ್ಮ ಲೇಟ್ರಾನ್ ನಮಗೆ ಅದು ವಿಷಯ ಎಲ್ಲ ಬುದ್ಧಿ ಬಂದಮೇಲೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಿದ್ದ ಮಾಹಿತಿ ಏನು ಅಂತ ಹೇಳಿದ್ರೆ, ಆಕೆ ಗರ್ಭಿಣಿ ಆಗಿದ ನಂತರ ಮಗು ಹುಟ್ಟಿದ ಮಗು ಏನಾಗಿದೆ ಅಂತ ಹೇಳಿದ್ರೆ, ಹುಟ್ಟಿದ ತಕ್ಷಣ ಆ ಮಗು ಹೋಗ್ಬಿಟ್ಟು ನಡೆದೊಡ್ಕೊಂಡು, ಅಂದರೆ ಎಗುರ್ಕೊಂಡು ಹೋಗಿ ಒಲೆ ಮುಂದೆ ಹೋಗಿ ಕುತ್ಕೊಂತಂತೆ ಆ ಮಗುನ ತಕ್ಷಣ ಅವ್ರೇನು ಮಾಡಿದ್ದಾರೆ, ಎಲ್ಲರೂ ಭಯಭ್ರಾಂತರಾಗಿದ್ದಾರೆ. ಅವರ ಮನೆ ಸದಸ್ಯರೆಲ್ಲ, ಅವ್ರ ತಂದೆ, ನನ್ನ ಸುಹಾಸ್ ಅವ್ರ ತಂದೆ ಮತ್ತು ಅವರ ನೆಂಟರು ಎಲ್ಲರೂ, ಅವ್ರ ತಾಯಿ ಎಲ್ಲರೂ ತುಂಬ ಭಯಭ್ರಾಂತರಾಗಿ ಹೋಗಿದ್ದಾರೆ. ಆಗ ಹಿರಿಕರು ಇರ್ತಾರಲ್ಲ, ಅವ್ರು ಹೇಳಿದ್ರಂತೆ, ಇದು ಮಗು ಅಲ್ಲ, ಇದು ದೆವ್ವದ ರೂಪದಲ್ಲಿ ಹುಟ್ಟಿರೋ ಅಂಥದ್ದು, ಮತ್ತು ಕಾಲು ಹಿಂದು ಮುಂದಾಗಿತ್ತಂತೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆ ಮಗುನ ಏನು ಮಾಡ್ತಾರೆ, ಆಗಿನ ಕಾಲದಲ್ಲಿ ಎಲ್ಲನೂ ಆ ಥರ ಮಗು ಹುಟ್ಟಿದ್ರೆ ಸೀಳ್ಬಿಟ್ಟು ಅದನ್ನು ಮಣ್ಣು ಮಾಡಿಬಿಡ್ತಾರಂತೆ, ಅದನ್ನು ಸಾಯಿಸ್ತಾರಂತೆ ಅವರು. ಯಾಕಂದರೆ ಅದು ದೆವ್ವ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತಲ್ಲ ಅವರಿಗೆ. ಇದು ನಡೆದಿರ್ತಕ್ಕಂಥ ಘಟನೆ ಇದು, ನಾನೇನು ಎಕ್ಸಾಗ್ರೇಷನ್ ಆಗಿ ಹೇಳ್ತಾ ಇರೋ ವಿಷಯ ಅಲ್ಲ, ಇದು ಸ್ವತಃ ನಡೆದಿರೋ ಅಂಥ ಸತ್ಯ ಘಟನೆ ಇದು. ಆಮೇಲೆ ಈ ವಿಷಯ ಎಲ್ಲ ನಮಗೆ ಗೊತ್ತಿಲ್ಲ ಈಗ ನಮಗೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಪೂರ್ಣ ಮಾಹಿತಿ ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ನಿಮ್ಮ ಮುಂದೆ ಇದನ್ನು ಇಡ್ತಾ ಇದ್ದೀನಿ. ಹೀಗಾಗಿತ್ತು ಅದು. ಇಡೀ ಚಿಂತಾಮಣಿನಲ್ಲಿ ಆಗ ದೊಡ್ಡ ಮಾತುಕತೆ ಆಗಿತ್ತು ಅದ್ರ ಬಗ್ಗೆ. ಈ ಥರ ಹುಟ್ಟಿತ್ತಂತೆ, ಎಲ್ಲರೂ ಹೋಗಿ ನೋಡಿಕೊಂಡು ಬಂದಿದ್ದಾರೆ. ಸತ್ತಿದ ನಂತರ ಕಾಲು ಹಿಂದೆ ಇರೋದು ಕೂಡ ನೋಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲರೂ ಈ ಥರ ಎಲ್ಲ ಸ್ಟೋರಿ ಕೇಳಿದಾಗ ನಮಗೆ ಕಡೆಗೆ ಅನ್ಸೋದು, ಹೀಗೂ ಉಂಟೆ ಅಂತ ಹೇಳ್ಬಿಟ್ಟು ಕ್ವಶನ್ ಮಾರ್ಕ್ ಅಷ್ಟೇ. ಇನ್ನಷ್ಟು ಈ ಥರ ರೋಚಕ ಹಾಗೂ ಸತ್ಯ ಘಟನೆಗಳಾಗಿ ಮತ್ತು ಭಯಂಕರ ಘಟನೆಗಳಿಗಾಗಿ ಈ ನನ್ನ ಚಾನಲ್ನ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಮಸ್ಕಾರ.